ಭಾರತ ಆಲ್ಮೋಸ್ಟ್ ಎಲ್ಲ ಥರದ ಕ್ಯಾನ್ಸರ್ಸ್ಗಳಲ್ಲಿ ಇಟ್ ಇಸ್ ಟಾಪಿಂಗ್ ದ ಚಾರ್ಟ್ಸ್ ಇನ್ ದ ವರ್ಲ್ಡ್. ಅಂದರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಕ್ಯಾನ್ಸರ್ ಅಂತ ತಗೊಂಡಾಗ ಅತಿ ಹೆಚ್ಚು ಇಲ್ಲೇ ಕಾಣಿಸ್ಕೊಳ್ಳೋದು. ಹೆಮಟಾಲಜಿ ಅಂದ್ರೆ ಬ್ಲಡ್ ಅಂಡ್ ಬೋನ್ ಮ್ಯಾರೋ ಡಿಸಾರ್ಡರ್ಸ್ ವಿತೌಟ್ ಕ್ಯಾನ್ಸರ್. ಹೆಮಟೋ ಆಂಕಾಲಜಿ ಅಂದ್ರೆ ಆಲ್ ಬ್ಲಡ್ ಕ್ಯಾನ್ಸರ್ಸ್, ಲಿಕೇಮಿಯಾ, ಲಿಂಫೋಮಾ, ಮೈಲೋಮಾ ಅಂತ ಬೋನ್ ಮ್ಯಾರೋ ಇಂದ ಬರುವಂತ ಕ್ಯಾನ್ಸರ್ಸ್ ನ ಡೀಲ್ ಮಾಡ್ತೀವಿ. ಸೊ ಈ ಪ್ಲೇಟ್ಲೆಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಪ್ಲೇಟ್ಲೆಟ್ಸ್ ಕಮ್ಮಿ ಇದ್ರೆ ಅಥವಾ ಪ್ಲೇಟ್ಲೆಟ್ಸ್ ಫಂಕ್ಷನ್ ಸರಿಗಿಲ್ಲದೆ ಇದ್ರೆ ಬ್ಲೀಡಿಂಗ್ ಆಗೋ ರಿಸ್ಕ್ ಇರುತ್ತೆ. ಇಂಟರ್ನಲ್ ಬ್ಲೀಡಿಂಗ್ ಆಗ್ಬೋದು, ಎಕ್ಸ್ಟರ್ನಲ್ ಬ್ಲೀಡಿಂಗ್ ಆಗ್ಬೋದು. ಓಕೆ, ಸೊ ಇಟ್ ಇಸ್ ಪರ್ ಮೈಕ್ರೋ ಲೀಟರ್ ಆಫ್ ಬ್ಲಡ್ 1 ಲಕ್ಷ ಇದೆ ಅಥವಾ 1,20,000 ಇದೆ ಅಂತ. ಸೊ ಹೇಳ್ತಾ ಇದ್ರಿ ನೀವು ಕಡಿಮೆ ಪ್ಲೇಟ್ಲೆಟ್ಸ್ ಇದ್ದಾಗ ಏನೇನು ಇಶ್ಯೂ ಆಗಬಹುದು ಅಂತ. ಜಾಸ್ತಿ ಪ್ಲೇಟ್ಲೆಟ್ಸ್ ಇದ್ರೂ ಇಶ್ಯೂ ಆಗುತ್ತಾ ಆರ್ ಇಸ್ ಇಟ್ ಓಕೆ? ಸ್ವಲ್ಪ ಏನಾದ್ರು ತಗಲಿದ್ರೆ, ಏನಾದ್ರು ವೆನ್ ವಿ ಹಿಟ್ ಅಗೇನ್ಸ್ಟ್ ಫರ್ನಿಚರ್ ಅಲ್ಲಿ ಬ್ರೂಸಸ್ ಅಥವಾ ಕ್ಲಾಟ್ಸ್ ಆಗ್ಬೋದು. ಮೋರ್ ಸೊ ವೆನ್ ಇಟ್ ಫಾಲ್ಸ್ ಲೆಸ್ ದೆನ್ 20,000 ದೆನ್ ಸ್ಪಾಂಟೇನಿಯಸ್ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಗಮ್ಸ್ ಇಂದ ಬ್ಲೀಡಿಂಗು, ಮೂಗಿಂದ ಬ್ಲೀಡಿಂಗು, ಮೋಷನಲ್ ಬ್ಲೀಡಿಂಗ್ ಆಗ್ಬೋದು. ಹೆಂಗಸರಿಗೆ ಪೀರಿಯಡ್ಸ್ ಅಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು. ಅದೆಲ್ಲ ಲೆಸ್ ದೆನ್ 20,000 ಆದಾಗಲೇ ಸಿಂಪ್ಟಮ್ಸ್ ಹೊರಗಡೆ ಚೆನ್ನಾಗಿ ಗೊತ್ತಾಗೋದು. ಲೆಸ್ ದೆನ್ 10,000 ಆದಾಗ ಇಟ್ ಕ್ಯಾನ್ ಬಿ ವೆರಿ ಸೀರಿಯಸ್ ಅಂಡ್ ಲೈಫ್ ಥ್ರೆಟನಿಂಗ್ ಬ್ಲೀಡಿಂಗ್, ಇಂಟರ್ನಲ್ ಬ್ಲೀಡಿಂಗ್. ಸೊ ದೇರ್ ಇಸ್ ನೋ ಹಾರ್ಡ್ ಕೋರ್ ಎವಿಡೆನ್ಸ್ ಟು ಸೇ ದಟ್ ಪಪಾಯ ಲೀಫ್ ಜ್ಯೂಸ್ ಆರ್ ಕಿವಿ ಫ್ರೂಟ್ಸ್ ಆರ್ ಈಟಿಂಗ್ ಪಪಾಯ ವಿಲ್ ಇನ್ಕ್ರೀಸ್ ದ ಪ್ಲೇಟ್ಲೆಟ್ಸ್. ಸೊ ಡೆಂಗು ಫೀವರ್ ಅಲ್ಲಿ 99% ಆಫ್ ದ ಪೇಷಂಟ್ಸ್ಗೆ ಪ್ಲೇಟ್ಲೆಟ್ಸ್ ಬೇಕಾಗೋದಿಲ್ಲ. ಡಾಕ್ಟರ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ದೇಹ ಪ್ರತಿನಿತ್ಯ 1 ಬಿಲಿಯನ್ ಪ್ಲೇಟ್ಲೆಟ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇಸ್ ಇಟ್ ರೈಟ್ ಡಾಕ್ಟರ್? ಯಾ ಮೋರ್ ದೆನ್ 1 ಬಿಲಿಯನ್ ಪ್ಲೇಟ್ಲೆಟ್ಸ್ ಪ್ರೊಡ್ಯೂಸ್ ಮಾಡ್ತಾರೆ. ಆಫ್ ಆಲ್ ದ ಮೆಡಿಕಲ್ ವಿಡಿಯೋಸ್ ಇವತ್ತು ತುಂಬಾ ಯುನೀಕ್ ಆಗಿದೆ, ಬಟ್ ನಿಜವಾಗ್ಲೂ ದ ನೀಡ್ ಆಫ್ ದ ಅವರ್. ಯಾಕಂದ್ರೆ ಭಾರತ ಆಲ್ಮೋಸ್ಟ್ ಎಲ್ಲ ಥರದ ಕ್ಯಾನ್ಸರ್ಸ್ಗಳಲ್ಲಿ ಇಟ್ ಇಸ್ ಟಾಪಿಂಗ್ ದ ಚಾರ್ಟ್ಸ್ ಇನ್ ದ ವರ್ಲ್ಡ್. ಅಂದರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಕ್ಯಾನ್ಸರ್ ಅಂತ ತಗೊಂಡಾಗ ಅತಿ ಹೆಚ್ಚು ಇಲ್ಲೇ ಕಾಣಿಸ್ಕೊಳ್ಳೋದು, ಅಥವಾ ಟಾಪ್ 3 ಕಂಟ್ರೀಸ್ ಅಂತ ತಗೊಂಡಾಗ ಭಾರತ ಇರುತ್ತೆ, ಟಾಪ್ 5 ತಗೊಂಡಾಗಿರುತ್ತೆ. ಹೀಗೆ ಹೆಚ್ಚೆಚ್ಚು ಕೇಳ್ತಾ ಇದ್ದೀವಿ. ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಆಗ್ತಾ ಇದೆ ಭಾರತ. ಇದಕ್ಕೆ ಸಾಕಷ್ಟು ಕಾರಣಗಳಿರಬಹುದು, ಬಟ್ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರುವಂತಹ ಒಂದು ಡಿಪಾರ್ಟ್ಮೆಂಟ್, ಆಫ್ಕೋರ್ಸ್ ಕ್ಯಾನ್ಸರ್ನು ಟಚ್ ಮಾಡ್ತೀವಿ ನಾವು, ಬಟ್ ಸ್ಟಿಲ್ ಜನರಲಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು, ಇದರ ಅವೇರ್ನೆಸ್ ನಮಗಿರೋದು ಸಿಕ್ಕಾಪಡೆ ಇಂಪಾರ್ಟೆಂಟ್ ಆಗುತ್ತೆ. ಹಿಮಟೋ ಆಂಕಾಲಜಿ. ಸೊ ಬೇಸಿಕ್ಲಿ ಹಿಮಟಾಲಜಿ ಕೇಳಿರ್ತೀವಿ, ಆನ್ಕಾಲಜಿ ಕೇಳಿರ್ತೀವಿ, ಬಟ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಹಿಮಟೋ ಆಂಕಾಲಜಿ ಅಂತ ನಮಗೆ ಹೇಳೋದಕ್ಕೆ ಹೂ ಬೆಟರ್ ದ್ಯಾನ್ a doctor with almost 18 years of experience and ಕಳೆದ 15 ವರ್ಷಗಳಿಂದ he is associated with Padmashree Diagnostics, Vijayanagar. Hemato-oncologist ಡಾಕ್ಟರ್ ಸತೀಶ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ವೆಲ್ಕಮ್ ಟು ವಾಯ್ಸ್ ಆಫ್ ಹೆಲ್ತ್. ನಮಸ್ತೆ. ಸೊ ಡಾಕ್ಟರ್, ಹಿಮಟಾಲಜಿಸ್ಟ್ ಆ್ಯಂಡ್ ಆನ್ಕಾಲಜಿಸ್ಟ್ ಸೇರಿ ಹಿಮಟೋ ಆನ್ಕಾಲಜಿ ಅನ್ಬಹುದು. ಯಾಕಂದರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಹಿಮಟಾಲಜಿಸ್ಟ್ ಅಂದರೆ ಇಟ್ ಇಸ್ ಫೋಕಸ್ಡ್ ಆನ್ ದ ಸ್ಟಡಿ ಆಫ್ ಬ್ಲಡ್ ಮತ್ತು ಬ್ಲಡ್ ಡಿಸಾರ್ಡರ್ಸ್, ಆ್ಯಂಡ್ ಆನ್ಕಾಲಜಿಸ್ಟ್ ಅಂದರೆ ಕ್ಯಾನ್ಸರ್ ರಿಲೇಟೆಡ್ ಸ್ಟಡೀಸ್ ಅಂತ ನಮಗೆ ಗೊತ್ತು. ಈ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಹಿಮಟೋ ಆನ್ಕಾಲಜಿಸ್ಟಾ? ಎಸ್. ಸೊ in one way you're right, Saujanya avare. So hemato-oncologist andre he deals with both hematology and hemato-oncology. Hematology andre blood and bone marrow disorders without cancer. Hemato-oncology andre all blood cancers, leukemia, lymphoma, myeloma anta bone marrow inda baruvanta cancers na deal ಮಾಡ್ತೀವಿ. ಈಗ another specialty medical oncology, they deal with solid tumors, solid cancers. ನಾವು only blood cancer ಜೊತೆ deal ಮಾಡ್ತೀವಿ. ಹಾಗೆ clinical hematology ಅಂದ್ರೆ all disorders of the blood, anemia ಆಗಲಿ, low platelet ಆಗಲಿ, ಅಥವಾ ಕ್ಲಾಟಿಂಗ್ ಅಂಡ್ ಬ್ಲೀಡಿಂಗ್ ಡಿಸಾರ್ಡರ್ಸ್ ಆಗಲಿ, ಥ್ರಾಂಬೋಸಿಸ್ ಆಗಲಿ, ಯಾವ ತರನು ಬ್ಲಡ್ ಡಿಸಾರ್ಡರ್ ಇದ್ರೆ ಅದನ್ನ ನಾವು ಮ್ಯಾನೇಜ್ ಮಾಡ್ತೀವಿ. ಅಪಾರ್ಟ್ ಫ್ರಮ್ ಬ್ಲಡ್ ಕ್ಯಾನ್ಸರ್ಸ್ ವಿ ಡೀಲ್ ಆಲ್ ಡಿಸಾರ್ಡರ್ಸ್ ಆಫ್ ದ ಬ್ಲಡ್ ಅಂಡ್ ಬೋನ್ ಮ್ಯಾರೋ. ಅಂಡ್ ಅದರ್ ಥಿಂಗ್ ವಿ ಮ್ಯಾನೇಜ್ ಇಸ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್. ಈಗ ಕೇಳಿರ್ತಾರೆ ಹೆಮೆಟೋಪಾಟಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ, ಅದನ್ನು ಹೆಮೆಟೋ ಆಂಕಾಲಜಿಸ್ಟ್ ಮಾಡ್ತಾರೆ. ಓಕೆ. ಸೊ ಐ ಥಿಂಕ್ ಫ್ಯೂಚರಲ್ಲಿ ಒಂದು ಎಪಿಸೋಡ್ ನಾವು ಸ್ಪೆಷಲಿ ಇವಾಗ ನೀವೇನು ಮಾತಾಡಿದ್ರಿ ಅಬೌಟ್ ಕ್ಯಾನ್ಸರ್ ಆ್ಯಂಡ್ ಬೋನ್ ಮ್ಯಾರೋ ಟ್ರೀಟ್ಮೆಂಟ್, ಇದ್ರ ಬಗ್ಗೆನೇ ಮಾತಾಡಬೇಕಾಗುತ್ತೆ ಇನ್ ಡೆಪ್ತ್ ಆಗಿ. ಬಟ್ ಇವತ್ತು ಐ ಥಾಟ್ ಲೆಟ್ ಸ್ಟಾರ್ಟ್ ವಿತ್ ಬೇಸಿಕ್ಸ್ ಲೈಕ್ ಪ್ಲೇಟ್ಲೆಟ್ಸ್. ಪ್ಲೇಟ್ಲೆಟ್ಸ್ ಬಗ್ಗೆ ಜನರಲ್ ಅವೇರ್ನೆಸ್ ಇದೆ ಅಂದರೆ ಹೇಗೆ ಅದು ಡೆಂಗ್ಯೂ ಟೈಮಲ್ಲಿ, ಚಿಕನ್ ಗುನ್ಯಾ ಟೈಮಲ್ಲಿ ಮಾತ್ರನೇ ಇದ್ರ ಬಗ್ಗೆ ನಾವು ಮಾತಾಡೋದು. ಸೊ ತುಂಬ ಅವಶ್ಯಕ ಇದು ಇಂಟರ್ನಲ್ ಬ್ಲೀಡಿಂಗ್ನ ಸ್ಟಾಪ್ ಮಾಡೋದಕ್ಕೆ ಅಂತ ಗೊತ್ತು. ಆ್ಯಂಡ್ ಇದು ಸೆಲ್ಸ್ ಅಲ್ಲ, ದೇ ಆರ್ ಸೆಲ್ ಫ್ರಾಗ್ಮೆಂಟ್ಸ್, ರೈಟ್? ಸೊ ಪ್ಲೇಟ್ಲೆಟ್ಸ್ನ ಸ್ವಲ್ಪ ಇನ್ ಡೀಟೇಲ್ ಅರ್ಥ ಮಾಡ್ಕೊಳ್ಳೋಣ ಅಂತ. So to begin with, what are platelets and ಯಾಕೆ ಇದು ಬಹಳ ಮುಖ್ಯ ಒಬ್ಬ ಮನುಷ್ಯನ ದೇಹದಲ್ಲಿ? ರೈಟ್. ಸೊ ನಮ್ಮ ಬಾಡಿಯಲ್ಲಿ, ನಮ್ಮ ಬ್ಲಡ್ ಅಲ್ಲಿ 3 ತರ ಸೆಲ್ಸ್ ಇರುತ್ತೆ: ರೆಡ್ ಸೆಲ್ಸ್, ವೈಟ್ ಸೆಲ್ಸ್ ಅಂಡ್ ಪ್ಲೇಟ್ಲೆಟ್ಸ್. ಈಚ್ ಆಫ್ ದಿಸ್ ಸೆಲ್ಸ್ ಹ್ಯಾವ್ ಎ ಡಿಫರೆಂಟ್ ಫಂಕ್ಷನ್. ಈಗ ರೆಡ್ ಸೆಲ್ಸ್ ಅಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ, ಆಕ್ಸಿಜನ್ ಕ್ಯಾರಿ ಮಾಡುತ್ತೆ. ವೈಟ್ ಸೆಲ್ಸ್ ಬಂದು ಇಮ್ಯುನಿಟಿಗೆ ಬೇಕು.
ಕ್ರಿಮಿಗಳ ಜೊತೆ ಫೈಟ್ ಮಾಡೋದಕ್ಕೆ, ಬ್ಯಾಕ್ಟೀರಿಯಾ ವೈರಸ್ ಜೊತೆ ಫೈಟ್ ಮಾಡಬೇಕು. ವೆರಾಸ್ ಪ್ಲೇಟ್ಲೆಟ್ಸ್ ಆರ್ ನೆಸೆಸರಿ ಟು ಸ್ಟಾಪ್ ಬ್ಲೀಡಿಂಗ್. ಪ್ಲೇಟ್ಲೆಟ್ಸ್ ಆರ್ ಸ್ಮಾಲ್ ಫ್ರಾಗ್ಮೆಂಟೆಡ್ ಸೆಲ್ಸ್ ವಿಚ್ ಆರ್ ರಿಲೀಸ್ಡ್ ಫ್ರಮ್ ದ ಬೋನ್ ಮ್ಯಾರೋ. ಅದೇನ್ ಮಾಡುತ್ತೆ ಅಂದ್ರೆ ಎಲ್ಲಾದ್ರೂ ನಮಗೆ ಟ್ರಾಮಾ ಅಥವಾ ಇಂಜುರಿ ಆದ್ರೆ ಬ್ಲೀಡಿಂಗ್ ಆದಾಗ ಆ ಪ್ಲೇಟ್ಲೆಟ್ಸ್ ಹೋಗ್ಬಿಟ್ಟು ಫಸ್ಟ್ ಪ್ಲಗ್ ಫಾರ್ಮ್ ಆಗುತ್ತೆ ಅಂಡ್ ಇಟ್ ವಿಲ್ ಟ್ರೈ ಟು ಅರೆಸ್ಟ್ ದ ಬ್ಲೀಡಿಂಗ್. ಅದನ್ನ ಬೇರೆ ಕ್ಲಾಟಿಂಗ್ ಫ್ಯಾಕ್ಟರ್ ಸ್ಟ್ರೆಂಥನ್ ಮಾಡುತ್ತೆ. ಸೊ ಪ್ಲೇಟ್ಲೆಟ್ಸ್ ಆರ್ ದ ಇನಿಷಿಯಲ್ ಹಿಮೋಸ್ಟಾಟಿಕ್ ಮೆಕ್ಯಾನಿಸಮ್ ಟು ಸ್ಟಾಪ್ ಎನಿ ಬ್ಲೀಡಿಂಗ್ ಫಾಲೋಯಿಂಗ್ ಎನ್ ಇಂಜುರಿ. ಸೊ ಈ ಪ್ಲೇಟ್ಲೆಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಪ್ಲೇಟ್ಲೆಟ್ಸ್ ಕಮ್ಮಿ ಇದ್ರೆ ಅಥವಾ ಪ್ಲೇಟ್ಲೆಟ್ಸ್ ಫಂಕ್ಷನ್ ಸರಿಗಿಲ್ಲದೆ ಇದ್ರೆ ಬ್ಲೀಡಿಂಗ್ ಆಗೋ ರಿಸ್ಕ್ ಇರುತ್ತೆ. ಇಂಟರ್ನಲ್ ಬ್ಲೀಡಿಂಗ್ ಆಗ್ಬೋದು, ಎಕ್ಸ್ಟರ್ನಲ್ ಬ್ಲೀಡಿಂಗ್ ಆಗ್ಬೋದು. ಓಕೆ, ಸೊ ಪ್ಲೇಟ್ಲೆಟ್ಸ್ ನ ಜನರಲ್ ಕೌಂಟ್ 1.5 ಲಕ್ಷದಿಂದ 4.5 ಲಕ್ಷದವರೆಗೂ ಇದ್ದಾಗ ನಾರ್ಮಲ್ ಅಂತ ಕನ್ಸಿಡರ್ ಮಾಡೋದು. ಸೊ ಈ 1.5 ಲಕ್ಷ ಟು 4.5 ಲಕ್ಷ ಎಷ್ಟು ಕ್ವಾಂಟಿಟಿ ಆಫ್ ಬ್ಲಡ್ಗೆ ಡಾಕ್ಟರ್? ಸೊ ಇದು ಪರ್ ಮೈಕ್ರೋ mm ಕ್ಯೂಬ್ ಅಂತ ಹೇಳ್ತೀವಿ, ಅವ್ರು ಪರ್ ಮೈಕ್ರೋ ಲೀಟರ್ ಆಫ್ ಬ್ಲಡ್ ಅಂತ ಹೇಳ್ತೀವಿ. ಸೊ ಅದು ನಾವು ಟೆಸ್ಟ್ ಮಾಡಿದಾಗ ಬ್ಲಡ್ ಟೆಸ್ಟ್ ಅಲ್ಲಿ ನೋಡ್ತಿರಲ್ವಾ ರಿಪೋರ್ಟ್ಸ್, ಅದೆಲ್ಲ ಪರ್ ಮೈಕ್ರೋ ಲೀಟರ್ ಆಫ್ ಬ್ಲಡ್ 1.5 ಲಕ್ಷದಿಂದ 4.5 ಲಕ್ಷ. ಬಿಕಾಸ್ ಜನರಲಿ 1 ಲಕ್ಷ ಪ್ಲೇಟ್ಲೆಟ್ಸ್ ಇದೆಯಂತೆ ಅಂದ್ರೆ ಕಾಮನ್ ಮ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ ದೇಹದಲ್ಲಿ 1 ಲಕ್ಷ ಪ್ಲೇಟ್ಲೆಟ್ಸ್ ಇದೆಯಂತೆ ಅಂತ. ಬಟ್ ಆನ್ ದ ಕಾಂಟ್ರರಿ ಇಟ್ ಇಸ್ ಪರ್ ಮೈಕ್ರೋ ಲೀಟರ್ ಆಫ್ ಬ್ಲಡ್ 1 ಲಕ್ಷ ಇದೆ ಅಥವಾ 1,20,000 ಇದೆ ಅಂತ. ಸೊ ಹೇಳ್ತಾ ಇದ್ರಿ ನೀವು ಕಡಿಮೆ ಪ್ಲೇಟ್ಲೆಟ್ಸ್ ಇದ್ದಾಗ ಏನೇನು ಇಶ್ಯೂ ಆಗಬಹುದು ಅಂತ. ಜಾಸ್ತಿ ಪ್ಲೇಟ್ಲೆಟ್ಸ್ ಇದ್ರೂ ಇಶ್ಯೂ ಆಗುತ್ತಾ ಆರ್ ಇಸ್ ಇಟ್ ಓಕೆ? ಇಲ್ಲ, ಸೊ ಯಾವುದೇ ಬ್ಲಡ್ ಸೆಲ್ ತಗೊಂಡ್ರು ಕಮ್ಮಿ ಇದ್ರೂ ಒಳ್ಳೇದಲ್ಲ, ಜಾಸ್ತಿ ಇದ್ರೂ ಡೇಂಜರಸ್. ಇಟ್ ಶುಡ್ ಬಿ ವಿತ್ ಇನ್ ದ ನಾರ್ಮಲ್ ಲಿಮಿಟ್ಸ್. ಈಗ ಫಾರ್ ಎಕ್ಸಾಂಪಲ್ ಪ್ಲೇಟ್ಲೆಟ್ಸ್ ಕಮ್ಮಿ ಇದ್ರೆ ಬ್ಲೀಡಿಂಗ್ ಆಗುತ್ತೆ ಅಂತ ಹೇಳಿದೀನಿ. ಅದೇ ತರ ಜಾಸ್ತಿ ಇದ್ರೆ ಸೇ ಮೋರ್ ದನ್ 4.5 lakh, ಎಸ್ಪೆಷಲಿ 5 lakh 6 lakhs ಗಿಂತ ಜಾಸ್ತಿ ಇದ್ರೆ ದಿ ಸೆಲ್ಸ್ ಕ್ಯಾನ್ ಸ್ಟಿಕ್ ಟು ಈಚ್ ಅದರ್ ಅಂಡ್ ಫಾರ್ಮ್ ಎ ಕ್ಲಾಟ್ ವಿತ್ ಇನ್ ದ ನಾರ್ಮಲ್ ಬ್ಲಡ್ ವೆಸಲ್ಸ್. ಈಗ ರಕ್ತ ನೀರ್ ತರ ಪ್ರವಾಹ ಆಗ್ತಾ ಇರಬೇಕು, ಅಲ್ಲಿ ಬ್ಲಡ್ ಸೆಲ್ಸ್ ಜಾಸ್ತಿ ಇದ್ರೆ ಒಂದು ರೋಡಲ್ಲಿ 5 ಕಾರ್ ಆಗೋಲ್ಲ 10 ಕಾರ್ ಆದ್ರೆ ಹೆಂಗೆ ಜಾಮ್ ಆಗುತ್ತೋ, ಈ ರಕ್ತ ಒಂದಕ್ಕೊಂದು ಅಂಟ್ಕೊಂಡು ಕ್ಲಾಟ್ ಆಗ್ಬಿಟ್ರೆ ಇಟ್ ಕ್ಯಾನ್ ಲೀಡ್ ಟು ಎ ಕ್ಯಾಟಾಸ್ಟ್ರಫಿ. ಫಾರ್ ಎಕ್ಸಾಂಪಲ್ ಬ್ರೈನ್ ಅಲ್ಲಿ ಆದ್ರೆ ಸ್ಟ್ರೋಕ್ ಆಗ್ಬೋದು, ಹಾರ್ಟ್ ಅಲ್ಲಿ ಆದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸೊ ಎಲ್ಲಿ ಪ್ಲೇಟ್ಲೆಟ್ಸ್ ಜಾಸ್ತಿ ಇದ್ದು ಅಂದ್ರೆ ಬ್ಲಡ್ ವೆಸಲ್ಸ್ ಇರುತ್ತೆ, ಬಟ್ ಒಂದೊಂದ್ ಕಡೆ ಅದು ಕ್ಲಾಟ್ ಆಗ್ಬಿಟ್ರೆ ದಟ್ ಆರ್ಗನ್ ಟು ವಿಚ್ ದ ಬ್ಲಡ್ ಇಸ್ ಸಪ್ಲೈಡ್, ಆ ಆರ್ಗನ್ ಎಫೆಕ್ಟ್ ಆಗುತ್ತೆ. ಇಟ್ ಕ್ಯಾನ್ ಕ್ಲಾಟ್ ಎನಿವೇರ್, ಕಾಲಲ್ಲಾದ್ರೆ DVT ಅಂತ ಹೇಳ್ತೀವಿ. ಸೊ ಪ್ಲೇಟ್ಲೆಟ್ಸ್ ಜಾಸ್ತಿನೂ ಇರಬಾರ್ದು, ಕಮ್ಮಿನೂ ಇರಬಾರ್ದು. ಓಕೆ, ಸೊ ಡಾಕ್ಟರ್ ಪ್ಲೇಟ್ಲೆಟ್ಸ್ 4.5 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಇಸ್ ಇಟ್ ಕಾಲ್ಡ್ ಎಸ್ ಥ್ರಾಂಬೋಸೈಟೋಸಿಸ್? ಎಸ್, 4.5 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಥ್ರಾಂಬೋಸೈಟೋಸಿಸ್ ಅಂತ ಹೇಳ್ತೀವಿ. ಕಡಿಮೆ ಇದ್ದಾಗ ಏನಾದರೂ ಟರ್ಮ್ ಇದೆಯಾ? ಅದಕ್ಕೆ ಥ್ರಾಂಬೋಸೈಟೋಪಿನಿಯಾ ಅಂತ ಹೇಳ್ತೀವಿ. ಓಕೆ, ಇನ್ಫ್ಯಾಕ್ಟ್ ಪ್ಲೇಟ್ಲೆಟ್ಸ್ ಕಮ್ಮಿ ಇರೋದು ಮೋರ್ ಆಫನ್ ವಿ ಸಿ ಇನ್ ಪ್ರಾಕ್ಟೀಸ್ ದನ್ ಹೈ ಪ್ಲೇಟ್ಲೆಟ್ಸ್, ಬಟ್ ವಿ ಶುಡ್ ಬಿ ಅವೇರ್ ಆಫ್ ಬೋತ್ ಆಫ್ ದಮ್. ಥ್ರಾಂಬೋಸೈಟೋಪಿನಿಯಾ ಅಂದ್ರೆ ಪ್ಲೇಟ್ಲೆಟ್ಸ್ ಕಮ್ಮಿ ಇದೆ. ಸೊ ಈ ಥ್ರಾಂಬೋಸೈಟೋಪಿನಿಯಾ ಅಂಡ್ ಥ್ರಾಂಬೋಸೈಟೋಸಿಸ್ ಈ ಎರಡಕ್ಕೆ ಏನಾದರೂ ಸಿಂಪ್ಟಮ್ಸ್ ಆಸ್ ಸಚ್ ಇದೆಯಾ? ಬಿಕಾಸ್ ಆನ್ ಅ ರೆಗ್ಯುಲರ್ ಬೇಸಿಸ್ ಯಾರು ಹೋಗಿ ಆಬ್ವಿಯಸ್ಲಿ ಚೆಕ್ ಮಾಡಿಸ್ಕೊಳ್ಳಲ್ಲ ಪ್ಲೇಟ್ಲೆಟ್ಸ್ ಎಷ್ಟಿದೆ ಅಂತ. ಹೌದು, ಸೊ ಥ್ರಾಂಬೋಸೈಟೋಸಿಸ್ಗೆ ಸಿಂಪ್ಟಮ್ಸ್ ತುಂಬಾ ಕಮ್ಮಿ. ಓನ್ಲಿ ಜನರಲ್ ಹೆಲ್ತ್ ಚೆಕ್ ಅಲ್ಲಿ ಅವ್ರು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಪ್ಲೇಟ್ಲೆಟ್ ಜಾಸ್ತಿ ಇದೆ ಅಂದಾಗ ನಮ್ಮ ಹತ್ರ ಬರ್ತಾರೆ ರಿಪೋರ್ಟ್ ಅಲ್ಲಿ. ವೆರಿ ರೇರ್ಲಿ ಆ ಬ್ಲಡ್ ಕ್ಲಾಟ್ ಆದ್ಮೇಲೆ CBC ಬ್ಲಡ್ ಟೆಸ್ಟ್ ನೋಡಿದಾಗ ಪ್ಲೇಟ್ಲೆಟ್ಸ್ ಜಾಸ್ತಿ ಇದೆ ಅಂತ ನಮ್ಮ ಹತ್ರ ಬರ್ತದೆ. ವೇರಾಸ್ ಪ್ಲೇಟ್ಲೆಟ್ ಕಮ್ಮಿ ಇದ್ದಾಗ ಸಿಂಪ್ಟಮ್ಸ್ ಇರುತ್ತೆ. ಈಗ ನೀವು ಹೇಳ್ದಂಗೆ 1.5 ಲಕ್ಷದಿಂದ 4.5 ಲಕ್ಷ ನಾರ್ಮಲ್ ಪ್ಲೇಟ್ಲೆಟ್ ಕೌಂಟ್. ಬಟ್ ಪ್ಲೇಟ್ಲೆಟ್ ಕಮ್ಮಿ ಆಗ್ತಾ ಆಗ್ತಾ ಸಿಂಪ್ಟಮ್ಸ್ ಯಾವಾಗ ಶುರು ಆಗುತ್ತೆ ಅಂದ್ರೆ ಈಗ 1ರಿಂದ 1.5 ಲಕ್ಷ ಮಧ್ಯದಲ್ಲಿದ್ರೆ ಮೈಲ್ಡ್ ಥ್ರಾಂಬೋಸೈಟೋಪಿನಿಯಾ ಅಂತ ಹೇಳ್ತೇವೆ. ಅದರಲ್ಲಿ ಏನು ಸಿಂಪ್ಟಮ್ಸ್ ಗೊತ್ತಾಗೋದಿಲ್ಲ. 50 to 1 lakh ಇದ್ದಾಗ ಅಕೇಶನಲ್ ಏನಾದರೂ ಇಂಜುರಿ ಆದ್ರೆ ಬ್ರೂಸಿಂಗ್ ಆ ಥರ ಆಗುತ್ತೆ, ಅದರಲ್ಲೂ ಸಿಂಪ್ಟಮ್ಸ್ ತುಂಬಾ ಕಮ್ಮಿ. ಲೆಸ್ ದೆನ್ 50,000 ಆದಾಗ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ ಸ್ಪಾಂಟೇನಿಯಸ್ ಕ್ಲಾಟ್ಸ್ ಅಂತ ಹೇಳ್ತೀವಿ. ಬೇಸಿಕಲಿ ದೋಸ್ ಬ್ರೂಸಸ್ ಸ್ವಲ್ಪ ಏನಾದ್ರು ತಗಲಿದ್ರೆ, ಏನಾದ್ರು ವೆನ್ ವಿ ಹಿಟ್ ಅಗೇನ್ಸ್ಟ್ ಫರ್ನಿಚರ್ ಅಲ್ಲಿ ಬ್ರೂಸಸ್ ಅಥವಾ ಕ್ಲಾಟ್ಸ್ ಆಗ್ಬೋದು. ಮೋರ್ ಸೊ ವೆನ್ ಇಟ್ ಫಾಲ್ಸ್ ಲೆಸ್ ದೆನ್ 20,000 ದೆನ್ ಸ್ಪಾಂಟೇನಿಯಸ್ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಗಮ್ಸ್ ಇಂದ ಬ್ಲೀಡಿಂಗು, ಮೂಗಿಂದ ಬ್ಲೀಡಿಂಗು, ಮೋಷನಲ್ ಬ್ಲೀಡಿಂಗ್ ಆಗ್ಬೋದು. ಹೆಂಗಸರಿಗೆ ಪೀರಿಯಡ್ಸ್ ಅಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು. ಅದೆಲ್ಲ ಲೆಸ್ ದೆನ್ 20,000 ಆದಾಗಲೇ ಸಿಂಪ್ಟಮ್ಸ್ ಹೊರಗಡೆ ಚೆನ್ನಾಗಿ ಗೊತ್ತಾಗೋದು. ಲೆಸ್ ದೆನ್ 10,000 ಆದಾಗ ಇಟ್ ಕ್ಯಾನ್ ಬಿ ವೆರಿ ಸೀರಿಯಸ್ ಅಂಡ್ ಲೈಫ್ ಥ್ರೆಟ್ನಿಂಗ್ ಬ್ಲೀಡಿಂಗ್, ಇಂಟರ್ನಲ್ ಬ್ಲೀಡಿಂಗ್, ಎಸ್ಪೆಷಲಿ ಬ್ರೈನ್ ಒಳಗೆ ಬ್ಲೀಡಿಂಗು, ಮೋಷನಲ್ ಬ್ಲಡ್ ಬರೋದು ಅಥವಾ ಯೂರಿನಲ್ ಬ್ಲಡ್ ಬರೋದು, ಆ ಥರ ಸೀರಿಯಸ್ ಡಿಸಾರ್ಡರ್ಸ್ ಆಗ್ಬೋದು. ಸೊ ಟು ಸಮ್ಮರೈಸ್, 50,000 to 1.5 lakh ಇದ್ದಾಗ ಸಿಂಪ್ಟಮ್ಸ್ ಇಲ್ಲದೆ ಇರ್ಬೋದು. ಲೆಸ್ ದೆನ್ 50,000 ಇದ್ದಾಗ ಈ ಥರ ಸಿಂಪ್ಟಮ್ಸ್ ಬರುತ್ತೆ. ಸೊ ವೆನ್ ಎವರ್ ಪೇಷಂಟ್ಸ್ ಅಬ್ಸರ್ವ್ ಸಿಂಪ್ಟಮ್ಸ್ ಲೈಕ್ ಸ್ಪಾಂಟೇನಿಯಸ್ ಬ್ರೂಸಸ್ or gum bleeding, they should test and report to a doctor. Okay. ಆಲ್ಸೋ 1.5 ಲಕ್ಷದಿಂದ 4.5 ಲಕ್ಷವರೆಗೂ ನಾರ್ಮಲ್ ಅಂತಾನೆ ಕನ್ಸಿಡರ್ ಮಾಡ್ತೀರಾ. ಬಟ್ 1.5 ಲಕ್ಷ ಇರೋ ಒಬ್ಬ ವ್ಯಕ್ತಿ ವರ್ಸಸ್ 4.5 ಲಕ್ಷ ಇರುವಂತಹ ವ್ಯಕ್ತಿ, ವೆಲ್ ಐ ಆಮ್ ಟಾಕಿಂಗ್ ಅಬೌಟ್ ಪ್ಲೇಟ್ಲೆಟ್ಸ್, ಇಬ್ರು ಅಬ್ಸಲ್ಯೂಟ್ಲಿ ನಾರ್ಮಲ್ ಆಗಿ ಇರ್ತಾರ? ಅಥವಾ ನೀವು ಇದನ್ನ ಹೇಗೆ ಕನ್ಸಿಡರ್ ಮಾಡ್ತೀರಾ? ಅಂದ್ರೆ ಆಲ್ಮೋಸ್ಟ್ ಟುವರ್ಡ್ಸ್ ಈ ಮ್ಯಾಕ್ಸಿಮಮ್ ಲಿಮಿಟ್ ಇದಾರೆ, ಟುವರ್ಡ್ಸ್ ಮಿನಿಮಮ್ ಲಿಮಿಟ್ ಬರ್ತಿದ್ದಾರೆ ಅಂತ ಏನಾದ್ರು ಕನ್ಸಿಡರ್ ಮಾಡ್ತೀರಾ? ಸೊ 1.5 ಲಕ್ಷ ನಮ್ಗೇನು ವರಿ ಇಲ್ಲ. ಯಾಕಂದ್ರೆ ದೇರ್ ಆರ್ ಸಮ್ ಪೀಪಲ್, ಎಸ್ಪೆಷಲಿ ಈಗ ಬೆಂಗಳೂರಲ್ಲಿ ಕಾಸ್ಮೋಪಾಲಿಟನ್ ಸಿಟಿ ಇರೋದ್ರಿಂದ ತುಂಬಾ ನಾರ್ತ್ ಈಸ್ಟ್ ಇಂದ ಕಡೆಲ್ಲ ಬರ್ತಾರೆ. ವಿ ಸಿ ಫ್ರಮ್ ಪೀಪಲ್ ಫ್ರಮ್ UP, ಬಿಹಾರ್, ವೆಸ್ಟ್ ಬೆಂಗಾಲ್, ಅಸ್ಸಾಂ, ಅವ್ರಿಗೆ ಪ್ಲೇಟ್ಲೆಟ್ ಇರೋದೇ ನಾರ್ಮಲ್ ಆಗಿ 1.5 ಲಕ್ಷ, 1,25,000 ಇರುತ್ತೆ. ಸೊ ಅವ್ರಿಗೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ವೆರಸ್ 4.5 lakhs ಇಸ್ ಡೆಫಿನೆಟ್ಲಿ
ಡೆಫಿನೆಟ್ಲಿ ವಿ ಆರ್ ವರಿಡ್, ವಿ ಟೆಲ್ ದಮ್ ಟು ಕಮ್ ಫಾರ್ ಫಾಲೋ ಅಪ್. ಹಾಗೆ ಕನ್ಸಿಸ್ಟೆಂಟ್ಲಿ ಜಾಸ್ತಿ ಇದ್ರೆ ಆ ಬೋನ್ ಮೆರಲ್ಲಿ ಏನಾದ್ರು ಮ್ಯೂಟೇಷನ್ ಆಗಿದೆಯಾ, ಅದರಿಂದ ಪ್ಲೇಟ್ಲೆಟ್ಸ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆಯಾ ಅಂತ ನೋಡಬೇಕು. ದೇರ್ ಆರ್ ಅದರ್ ರೀಸನ್ಸ್ ಫಾರ್ ಹೈ ಪ್ಲೇಟ್ಲೆಟ್ ಕೌಂಟ್. ಯಾರಿಗಾದ್ರೂ ಬ್ಲೀಡಿಂಗ್ ತುಂಬಾ ಆಗ್ತಾ ಇದೆ ಅಥವಾ ಇನ್ಫೆಕ್ಷನ್ ಇದ್ರೂ ರಿಯಾಕ್ಟಿವ್ ಆಗಿ ಜಾಸ್ತಿ ಆಗುತ್ತೆ, ಬಟ್ ಅದು ಸೆಟಲ್ ಆಗುತ್ತೆ ವಿತಿನ್ 2-3 ಮಂತ್ಸ್ ಸೆಟಲ್ ಆಗುತ್ತೆ. ಸೊ ಕಪಲ್ ಆಫ್ ಮಂತ್ಸ್ ಅಲ್ಲಿ ಸೆಟಲ್ ಆಗಿಲ್ಲ ಅಂದ್ರೆ ವಿ ಎವ್ಯಾಲ್ಯೂಯೇಟ್ ಫರ್ದರ್ ಏನಾದ್ರು ಬೋನ್ ಮೆರಲ್ಲಿ ಮ್ಯೂಟೇಷನ್ಸ್ ಇದೆಯಾ ಅಂತ. ಓಕೆ ಓಕೆ. ಸೊ ಜನರಲಿ ಯಾವ್ದಾದ್ರು ಫುಡ್ಸ್ ನ ಪ್ರಿಸ್ಕ್ರೈಬ್ ಮಾಡ್ತೀರಾ ನೀವು ಫಾರ್ ಗುಡ್ ಪ್ಲೇಟ್ಲೆಟ್ ಹೆಲ್ತ್? ಸೊ ಇದು ಕಾಮನ್ ಆಗಿ ನಮಗೆ ಕೇಳ್ತಾರೆ, ಪ್ಲೇಟ್ಲೆಟ್ ಕಮ್ಮಿ ಆದಾಗ, ಈಗ ಡೆಂಗೂನೇ ಆಗಲಿ ಅದರ್ ಕಾಸಸ್ ವಿಚ್ ವಿಲ್ ಡಿಸ್ಕಸ್ ಲೇಟರ್, ಪ್ಲೇಟ್ಲೆಟ್ಸ್ ಫುಡ್ ಇಂದ ಜಾಸ್ತಿ ಆಗುತ್ತೆ ಅಂತ. ಆ ತರ ಪರ್ಟಿಕ್ಯುಲರ್ ಫುಡ್ ಆರ್ ಯಾವುದು ಆ ತರ ಐಟಮ್ ಇಲ್ಲ ವಿಚ್ ವಿಲ್ ಇನ್ಕ್ರೀಸ್ ದ ಪ್ಲೇಟ್ಲೆಟ್ ಕೌಂಟ್. ಓಕೆ ಓಕೆ ಓಕೆ. ಬಟ್ ಈ ಪಪಾಯ ಎಲೆಗಳ ರಸ ಕೊಡೋದಿರಬಹುದು, ಅಂಡ್ ಇವಾಗ ಒಂದಷ್ಟು ಮೆಡಿಸಿನ್ಸ್ ಕೂಡ ಬಂದಿದೆ. ಡು ಯು ಥಿಂಕ್ ಆ ಮೂಮೆಂಟ್ಗೆ ಮಾತ್ರನೇ ಇಟ್ ಮೈಟ್ ವರ್ಕ್, ಲೈಕ್ ಜಸ್ಟ್ ಇನ್ ಕೇಸ್ ಇವನ್ ಇಫ್ ಪೀಪಲ್ ವಾಂಟ್ ಟು ಟ್ರೈ? ಅಂದರೆ ಯಾವಾಗಲೂ ರೆಗ್ಯುಲರ್ ಬೇಸಿಸಲ್ಲಿ ಅದನ್ನ ತಗೊಳ್ತೀರಾ? ಡೆಂಗ್ಯೂ ಬಂದಾಗ ಐ ಹ್ಯಾವ್ ಆಲ್ಸೋ ಹರ್ಡ್ ಡಾಕ್ಟರ್ ಸೇಯಿಂಗ್ ಓಕೆ ನಮ್ಮ ಮೆಡಿಸಿನ್ಸ್ ಜೊತೆ ಇಫ್ ಯು ವಾಂಟ್ ಟು ಯು ಕ್ಯಾನ್ ಸಪೋರ್ಟ್ ಇಟ್ ವಿತ್ ಎಕ್ಸ್ಟರ್ನಲ್ ಈ ಥರದ್ದು ಅಂತ. ಡು ಯು ಅಡ್ವೊಕೇಟ್ ಇಟ್? So there is no hardcore evidence to say that papaya leaf juice or kiwi fruits or eating papaya will increase the platelets. There may be couple of studies which have shown some mild evidence that platelet may increase. Okay. So what my suggestion is, ನೀವು ಹೇಳ್ದಂಗೆ ಮೆಡಿಕಲ್ ಕೇರ್ ಕಂಟಿನ್ಯೂ ಮಾಡಿ. ಬೇರೆ ತಗೋಬೇಕಂದ್ರೆ ತಗೊಳ್ಳಿ, ಬಟ್ I would not advocate strongly to take all these food items to increase the platelet count. ಇದು ಎಸ್ಪೆಷಲಿ ಡೆಂಗು ಸೀಸನ್ ಅಲ್ಲಿ ನಾವು ನೋಡ್ತೀವಿ. ಬಟ್ ಈವನ್ ಲಾಟ್ ಆಫ್ ಅದರ್ ಪೇಷಂಟ್ಸ್ ಡ್ಯೂ ಟು ಅದರ್ ರೀಸನ್ಸ್ ಆಲ್ಸೋ ದೇ ಕಮ್ ಅಂಡ್ ಆಸ್ಕ್ ಮೀ ಸರ್ ಫುಡ್ ಅಲ್ಲಿ ಏನು ತಗೋಬೇಕು ಅಂತ. ವಾಟ್ ಐ ಟೆಲ್ ದಮ್ ಇಸ್ ಜನರಲಿ ಹೆಲ್ದಿ ಫುಡ್ ತಗೊಳ್ಳಿ, ಎಲ್ಲ ಫ್ರೂಟ್ಸ್ ತಿನ್ನಿ, ಸೀಸನಲ್ ಫ್ರೂಟ್ಸ್. ದರ್ ಇಸ್ ನೋ ಪರ್ಟಿಕ್ಯುಲರ್ ಫ್ರೂಟ್ ಆರ್ ಲೀಫ್ ವಿಚ್ ವಿಲ್ ಇನ್ಕ್ರೀಸ್ ದ ಪ್ಲೇಟ್ಲೆಟ್ ಕೌಂಟ್ ಡ್ರಾಸ್ಟಿಕಲಿ. ಓಕೆ. ಆ್ಯಂಡ್ ಪ್ಲೇಟ್ಲೆಟ್ಸ್ ಒಂದು 50-60 ಸಾವಿರ ಇರೋವಾಗ, ಎಸ್ಪೆಷಲಿ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಬಂದಾಗ ನಾನು ಹೇಳ್ತಾ ಇರೋದು, ಯೂಶಲಿ ಮೆಡಿಸಿನ್ಸಲ್ಲೇ ಅದನ್ನ ಕರೆಕ್ಟ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ಯಾವಾಗ ಟ್ರಾನ್ಸ್ಫ್ಯೂಷನ್ ಬೇಕೇ ಬೇಕು ಅಂತ ನಿಮ್ಗೆ ಅನ್ಸುತ್ತೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್? ಸೊ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ಸ್ ಐ ಫೀಲ್ ಆರ್ ತುಂಬಾನೇ ಅದನ್ನ ತಪ್ಪಾಗಿ ಕೊಡ್ತಾ ಇದ್ದಾರೆ, ಡೆಂಗು ಎಸ್ಪೆಷಲಿ ಬಿಕಾಸ್ ಆಫ್ ಆಂಗ್ಸೈಟಿ ಆಫ್ ದ ಫ್ಯಾಮಿಲಿ ಮೆಂಬರ್ಸ್. ಸೊ ಡೆಂಗು ಫೀವರ್ ಅಲ್ಲಿ 99% ಆಫ್ ದ ಪೇಷಂಟ್ಸ್ಗೆ ಪ್ಲೇಟ್ಲೆಟ್ಸ್ ಬೇಕಾಗೋದಿಲ್ಲ. ಅವ್ರ ಬಾಡಿಯಲ್ಲಿ ಅದು ಕಮ್ಮಿ ಆಗುತ್ತೆ. ಇಟ್ಸ್ ಅ ಸೈಕಲ್, ಇಟ್ ವಿಲ್ ಗೋ ಡೌನ್ ಬಿಕಾಸ್ ಆಫ್ ಮಲ್ಟಿಪಲ್ ರೀಸನ್ಸ್, ಇನ್ಕ್ಲೂಡಿಂಗ್ ಪ್ಲೇಟ್ಲೆಟ್ಸ್ ನಾಶ ಆಗ್ತಾ ಇರುತ್ತೆ. ನಮ್ಮ ಇಮ್ಯುನಿಟಿನೇ ಪ್ಲೇಟ್ಲೆಟ್ಸ್ ನಾಶ ಮಾಡುತ್ತೆ. ಆಸ್ ದ ರಿಕವರ್, ಜ್ವರ ಕಮ್ಮಿ ಆಗುತ್ತೆ, ದ ಪೇಷಂಟ್ ಸ್ಟಾರ್ಟ್ಸ್ ಫೀಲಿಂಗ್ ಬೆಟರ್, ಸ್ಲೋಲಿ ಪ್ಲೇಟ್ಲೆಟ್ಸ್ ರಿವರ್ಸ್ ಆಗ್ಬಿಟ್ಟು ನಾರ್ಮಲ್ ಆಗುತ್ತೆ. ಎಲ್ಲರಿಗೂ ನಾರ್ಮಲ್ ಆಗುತ್ತೆ. ವೆರಿ ವೆರಿ ರೇರ್ಲಿ ಡೆಂಗು ಫೀವರ್ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಅಥವಾ ಪ್ಲೇಟ್ಲೆಟ್ ಕೌಂಟ್ 10,000ಕ್ಕಿಂತ ಕಮ್ಮಿ ಇದ್ದು ಅವ್ರಿಗೆ ಏನಾದ್ರು ಪ್ರೊಸೀಜರ್ ಮಾಡಬೇಕು, ಸೆಂಟ್ರಲ್ ಲೈನ್ ಆಗಬೇಕು, ಪ್ರೊಸೀಜರ್ಸ್ ಮಾಡಬೇಕು, ಆ ತರ ಸಿಚುವೇಶನ್ಸ್ ಅಲ್ಲಿ ನಾವು ಪ್ಲೇಟ್ಲೆಟ್ಸ್ ಕೊಡ್ತೀವಿ. ಇಲ್ಲ ಅಂದ್ರೆ ದರ್ ಇಸ್ ನೋ ಥ್ರೆಶೋಲ್ಡ್, ಇಷ್ಟಿದ್ರೆ 20,000 ಇದ್ರೆ ಪ್ಲೇಟ್, ಆ ತರ ಏನು ಥ್ರೆಶೋಲ್ಡ್ ಇಲ್ಲ ಡೆಂಗು ಫೀವರ್ ಅಲ್ಲಿ. ಅನ್ಫಾರ್ಚುನೇಟ್ಲಿ ಆಸ್ ಐ ಸೆಡ್, ಲಾಟ್ ಆಫ್ ಪೀಪಲ್ ಬಿಕಾಸ್ ಆಫ್ ಆಂಗ್ಸೈಟಿ ಐ ಫೀಲ್ ದ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ಸ್ ಆರ್ ಅಬ್ಯೂಸ್ಡ್. ಸೊ ಅದು ಯಾವುದೇ ಟ್ರಾನ್ಸ್ಫ್ಯೂಷನ್ ಆಗಲಿ we should avoid as much as possible because there can be reactions, there can be other side effects. So as much as possible better to avoid platelet transfusions either in dengue or other reasons unless and until indicated. So one kade thrombocytopenia ಬಗ್ಗೆ ಮಾತಾಡಿದ್ವಿ, ಇವಾಗ ಥ್ರಾಂಬೋಸೈಟೋಸಿಸ್ ಬಗ್ಗೆ ಮಾತಾಡ್ತಾ ಅಂದ್ರೆ ಹೆಚ್ಚು ಪ್ಲೇಟ್ಲೆಟ್ಸ್ ಇರೋದು. ಜನರಲಿ ಈ ಕ್ಯಾನ್ಸರ್ ಪೇಷಂಟ್ಸ್ ಅಟ್ಲೀಸ್ಟ್ ಒಂದು 80% ಆಫ್ ಕ್ಯಾನ್ಸರ್ ಪೇಷಂಟ್ಸ್ ಕೀಮೋಥೆರಪಿ ಯಾರು ತಗೊಳ್ತಾ ಇದ್ದಾರೆ ಅವರಲ್ಲಿ ಸ್ವಲ್ಪ ಜಾಸ್ತಿ ಪ್ಲೇಟ್ಲೆಟ್ ಕೌಂಟ್ ನೋಡ್ತೀವಿ ನಾವು. ಇಸ್ ಇಟ್ ಲೈಕ್ ಅಬ್ಸಲ್ಯೂಟ್ಲಿ ನಾರ್ಮಲ್ ಬಾಡಿ ರಿಯಾಕ್ಷನ್ ಅದು? ಸೊ ಯೂಶಲಿ ಕೀಮೋಥೆರಪಿ ತಗೊಳ್ಳೋ ಪೇಷಂಟ್ಸ್ ಅಲ್ಲಿ ಈ ಕೀಮೋಥೆರಪಿ ಎಲ್ಲ ಡಿವೈಡಿಂಗ್ ಸೆಲ್ಸ್ ನ ನಾಶ ಮಾಡುತ್ತೆ. ಸೊ ಬೋನ್ ಮೆರಲ್ಲೂ ನಾರ್ಮಲ್ ಪ್ಲೇಟ್ಲೆಟ್ ಪೇರೆಂಟ್ಸ್ ನಾಶ ಮಾಡಿ ಕಮ್ಮಿ ಆಗುತ್ತೆ, 80 to 90% ಕಮ್ಮಿ ಆಗುತ್ತೆ. ವೆರಿ ರೇರ್ಲಿ ಇನ್ ಸಮ್ ಕ್ಯಾನ್ಸರ್ಸ್ ವಿ ಕ್ಯಾನ್ ಸಿ ದ ಪ್ಲೇಟ್ಲೆಟ್ಸ್ ಗೋಯಿಂಗ್ ಅಪ್, ಬಟ್ ದಟ್ಸ್ ಎಕ್ಸ್ಟ್ರೀಮ್ಲಿ ರೇರ್ ಸರ್ಜನಿ ಅವರೇ. ವೆರಿ ರೇರ್ಲಿ ವಿ ಸಿ ಹೈ ಪ್ಲೇಟ್ಲೆಟ್ ಕೌಂಟ್. MPN ಅಂತ ಒಂದು ಮೈಲೋಪ್ರೊಲಿಫರೇಟಿವ್ ನಿಯೋಪ್ಲಾಸಮ್ಸ್ ಅಂತ ಇದೆ, ಅದರಲ್ಲಿ ಬೋನ್ ಮೆರಲ್ಲಿ ಮ್ಯೂಟೇಷನ್ ಆಗಿಬಿಟ್ಟು ಪ್ಲೇಟ್ಲೆಟ್ಸ್ ಜಾಸ್ತಿ ಉತ್ಪತ್ತಿ ಆಗುತ್ತೆ. ದಿಸ್ ಇಸ್ ದ ಕಂಡೀಷನ್ ವೇರ್ ಐ ಸೆಡ್ ದ ಪ್ಲೇಟ್ಲೆಟ್ಸ್ ಕ್ಯಾನ್ ಸ್ಟಿಕ್ ಟು ಈಚ್ ಅದರ್ ಅಂಡ್ ಫಾರ್ಮ್ ಎ ಕ್ಲಾಟ್, ಬಟ್ ದೋಸ್ ಆರ್ ರೇರ್ ಥಿಂಗ್ಸ್. ಓಕೆ ಓಕೆ. ಅಗೇನ್ ಈ ಪ್ರೆಗ್ನೆನ್ಸಿನಲ್ಲಿ ಕಡಿಮೆ ಪ್ಲೇಟ್ಲೆಟ್ಸ್ ಏನು ನೋಡ್ತೀವಿ, ಇಸ್ ಇಟ್ ಲೈಕ್ ರೇರ್ ಆರ್ ವೆರಿ ಕಾಮನ್? ಸೊ ಪ್ಲೇಟ್ಲೆಟ್ಸ್ ಪ್ರೆಗ್ನೆನ್ಸಿಯಲ್ಲಿ ಕಮ್ಮಿ ಆಗೋದು ಯೂಶುವಲಿ ಥರ್ಡ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ, ಅಂದರೆ ಒಂದು 28 ವೀಕ್ಸ್ ಆದಮೇಲೆ ಅಥವಾ 26 to 28 ವೀಕ್ಸ್ ಆದಮೇಲೆ ನೋಡ್ತೀವಿ. ಬಟ್ ಅದರಿಂದ ನಾವು ಹೆದರ್ಕೊಡೋದು ಬೇಕಾಗಿಲ್ಲ. ಈಗ 100 ಜನ ಪ್ರೆಗ್ನೆನ್ಸ್ ಇದ್ರೆ 70 to 75% ಆಫ್ ದೆಮ್ ಇಟ್ ಈಸ್ ಡ್ಯೂ ಟು ಜೆಸ್ಟೇಷನಲ್ ಥ್ರಾಂಬೋಸೈಟೋಪೆನಿಯಾ, ಅಂದರೆ ಪ್ರೆಗ್ನೆನ್ಸಿಯಿಂದನೇ ಸ್ವಲ್ಪ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗುತ್ತೆ. 1.5 ಲಕ್ಷ ಇರೋದು 1 ರಿಂದ 1.5 ಲಕ್ಷ ಮಧ್ಯದಲ್ಲಿ ಇರುತ್ತೆ. ಅವ್ರಿಗೆ ಯಾವ ತರ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಬೇರೆ 10-20% ಅಲ್ಲಿ ಸ್ವಲ್ಪ ಸೀರಿಯಸ್ ಕಾಸಸ್ ಇರುತ್ತೆ, ಬಟ್ ಅದರಲ್ಲಿ ಅವ್ರಿಗೆ BP ಜಾಸ್ತಿ ಇರೋದು ಅಥವಾ ಬೇರೆ ಹಿಸ್ಟ್ರಿನೋ ಬೇರೆ ಸಿಂಪ್ಟಮ್ಸ್ ಇದ್ದಾಗ ನಾವು ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ವೆನ್ ಇಟ್ ಇಸ್ ಮೋರ್ ದನ್ 1 lakh ವಿ ರಿಅಶ್ಯೂರ್ ದಮ್. ಅವ್ರಿಗೇನು ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ಏನು ಟ್ರೀಟ್ಮೆಂಟ್ ಬೇಕಾಗಿಲ್ಲ, ಬಟ್ ಫಾಲೋ ಅಪ್ ಮಾಡ್ತೀವಿ. ಎವ್ರಿ 15 ಡೇಸ್ಗೆ ಒಂದ್ಸತಿ ಪ್ಲೇಟ್ಲೆಟ್ ಚೆಕ್ ಮಾಡ್ಕೊಂಡು ಬನ್ನಿ. ಸೊ 15 ಡೇಸ್ಗೆ ಒಂದ್ಸತಿ ಬಂದಾಗ 1 ಲಕ್ಷಕ್ಕಿಂತ ಜಾಸ್ತಿ ಇದ್ದು ಅವ್ರಿಗೇನು ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ವಿ ಜಸ್ಟ್ ರಿಅಶ್ಯೂರ್ ದಮ್, ಏನು ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಬಟ್ ಇಫ್ ದ
ಪ್ಲೇಟ್ಲೆಟ್ ಕಂಟಿನ್ಯೂಸ್ ಟು ಡ್ರಾಪ್, ಸೇ 80,000 ಆಯಿತು, 50,000, ಎಸ್ಪೆಷಲಿ 50ಗಿಂತ ಕಮ್ಮಿ ಬಂದಾಗ ನಾವು ಅದನ್ನು ಎವ್ಯಾಲ್ಯೂಯೇಟ್ ಮಾಡ್ತೀವಿ ಏನಕ್ಕೆ ಕಮ್ಮಿ ಆಗ್ತಾ ಇದೆ ಅಂತ. ಸೆಕೆಂಡ್ ಮೋಸ್ಟ್ ಕಾಮನ್ ಕಾಸಸ್ ITP ಅಂತ ಹೇಳ್ತೀವಿ. ITP ಅಂದ್ರೆ ನಮ್ಮ ದೇಹದಲ್ಲಿ ನಮ್ಮ ಇಮ್ಯುನಿಟಿನೇ ಪ್ಲೇಟ್ಲೆಟ್ಸ್ ನಾಶ ಮಾಡ್ತಾ ಇದೆ. ಅದರಲ್ಲಿ ಇಮ್ಯುನಿಟಿನ ಸಪ್ರೆಸ್ ಮಾಡೋದಕ್ಕೆ ಕೆಲವೊಂದು ಮೆಡಿಸಿನ್ಸ್ ಕೊಟ್ಟು ಪ್ಲೇಟ್ಲೆಟ್ ಇಂಪ್ರೂವ್ ಆಗುತ್ತೆ. ಸೊ ಎಸ್ಪೆಷಲಿ ಇನ್ ಪ್ರೆಗ್ನೆನ್ಸಿ ಅಲ್ಲಿ ಲೆಸ್ ದನ್ 20,000 ಆದಾಗ ಲೆಸ್ ದನ್ 30,000 ಆದಾಗ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. There are other rare causes less than 1% pregnancy. Those are serious causes like say HELLP syndrome ಅಂತ ಹೇಳ್ತೀವಿ, pre-eclampsia, TTP ಅಂತ ಹೇಳ್ತೀವಿ. Those are rare causes. ಅದರಲ್ಲಿ ಪೇಷಂಟ್ಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ, ಯೂರಿನಲ್ ಪ್ರೋಟೀನ್ ಲೀಕ್ ಆಗ್ತಾ ಇರುತ್ತೆ, ಆಲ್ರೆಡಿ ಆಬ್ಸ್ಟೆಟ್ರಿಷಿಯನ್ ಇನ್ವಾಲ್ವ್ ಆಗಿರ್ತಾರೆ. ಅವ್ರಿಗೆ ನಾವು ಸಪರೇಟ್ ಆಗಿ ಆಸ್ ಪರ್ ದ ರೀಸನ್ ವಿ ಟ್ರೀಟ್ ದೆಮ್ ಅಂಡ್ ವಿ ಯೂಶುವಲಿ ಅಡ್ಮಿಟ್ ದೆಮ್ ಅಂಡ್ ಮ್ಯಾನೇಜ್ ದೆಮ್. Okay, okay. So there are rare things. So in general 100 ಜನ ಪ್ರೆಗ್ನೆನ್ಸಿ ತಗೊಂಡ್ರೆ 70 to 80% of them we need not worry about slightly low platelet count. Like 80,000 ಗಿಂತ ಜಾಸ್ತಿ ಇದ್ರೆ ಏನು ವರಿ ಮಾಡಬೇಕಾಗಿಲ್ಲ. ಸೊ ಈ ಫಸ್ಟ್ ರೆಸ್ಪಾಂಡರ್ಸ್ ಟು ಇಂಜುರಿ ಅಂತ ಕರೆಯಲ್ಪಡೋ ಪ್ಲೇಟ್ಲೆಟ್ಸ್ ಇದು ಕಡಿಮೆ ಇರೋದು ಅಥವಾ ಜಾಸ್ತಿ ಇರೋದು, ಕ್ಯಾನ್ ಇಟ್ ಬಿ ಇನ್ಹೆರಿಟೆಡ್? ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ನಾವು ಶುಡ್ ವಿ ಬಿ ಮೋರ್ ಕೇರ್ಫುಲ್? ಎಸ್, ವೆರಿ ಗುಡ್ ಕ್ವಶನ್. ಅಗೈನ್ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾರಿಗಾದ್ರೂ ಫ್ಯಾಮಿಲಿ ಮೆಂಬರ್ಸ್ಗೂ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಇತ್ತು ಅಂದಾಗ congenital thrombocytopenias ಅಂತ ಇರುತ್ತೆ. These are rare disorders, again very rare disorders. If you ask me 100 people of low platelet count ಎಷ್ಟು ಜನಕ್ಕೆ ಈ ತರ ಇರುತ್ತೆ ಅಂದ್ರೆ less than 1%. ಅಂಡ್ ಮಕ್ಕಳಲ್ಲಿ ನೋಡ್ತೀವಿ. ಸೊ ಮಕ್ಕಳಿಗೆ ಯಾರಿಗಾದ್ರೂ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಇದ್ದು ಅವ್ರ ಫ್ಯಾಮಿಲಿಯಲ್ಲೂ ಮೆಂಬರ್ಸ್ ಅಲ್ಲೂ ಕಮ್ಮಿ ಇತ್ತು ಅಂದ್ರೆ we need to check for this congenital thrombocytopenias. There are 3 to 4 syndromes, Viscous Aldrich ಅಂತ, ಬರ್ನಾರ್ಡ್ ಸೋಲಿಯರ್ ಅಂತ, ಈ ಮೆಗಾಕ್ಯಾರಸಿಕ್ ಥ್ರಾಂಬೋಸಿಟೋಪಿನಿಯಾ, ಅದೆಲ್ಲ ರೇರ್ ಡಿಸಾರ್ಡರ್ಸ್. ಬಟ್ ಅದು ನೆನ್ಪಿಟ್ಕೋಬೇಕು, ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ನಾವು ಅದಕ್ಕೆ ಎವ್ಯಾಲ್ಯೂಯೇಟ್ ಮಾಡಬೇಕು, ಮ್ಯೂಟೇಷನ್ ಟೆಸ್ಟ್ ಮಾಡಬೇಕು, ಕೆಲವರಲ್ಲಿ ಬೋನ್ ಮ್ಯಾರೋ ಟೆಸ್ಟ್ ಮಾಡಬೇಕು, ಸ್ಪೆಷಲ್ ಟೆಸ್ಟ್ ಮಾಡಬೇಕು. ಜಸ್ಟ್ ಲೈಕ್ ದಟ್ ಈಗ ಜನರಲ್ ಪಾಪ್ಯುಲೇಷನ್ ಅಡಲ್ಟ್ಸ್ ಅಲ್ಲಿ ಕಾಮನೆಸ್ಟ್ ಕಾಸ್ ಆಫ್ ಪ್ಲೇಟ್ಲೆಟ್ ಕೌಂಟ್ ಅಂದ್ರೆ ITP ಅಂತ ಹೇಳ್ತೀವಿ. ಆಲ್ಮೋಸ್ಟ್ 50 to 60% ITP ಇರುತ್ತೆ. ಮಕ್ಕಳಲ್ಲೂ ITP ಕಾಮನ್. ಬಟ್ ವಿ ಶುಡ್ ರಿಮೆಂಬರ್, ಯಾರಿಗಾದ್ರೂ ಈ ತರ ಫ್ಯಾಮಿಲಿ ಹಿಸ್ಟ್ರಿ ಇದ್ದು ಅಥವಾ ನಾರ್ಮಲ್ ITP ಟ್ರೀಟ್ಮೆಂಟ್ ರೆಸ್ಪಾಂಡ್ ಆಗದೆ ಇದ್ರೆ ವಿ ಶುಡ್ ಕೀಪ್ ಆಲ್ ದಿಸ್ ಥಿಂಗ್ಸ್ ಇನ್ ಮೈಂಡ್. ದಿಸ್ ಆರ್ ರೇರ್ ಬಟ್ ವಿ ಶುಡ್ ರಿಮೆಂಬರ್ ದಟ್. ಓಕೆ ಡಾಕ್ಟರ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ದೇಹ ಪ್ರತಿನಿತ್ಯ 1 ಬಿಲಿಯನ್ ಪ್ಲೇಟ್ಲೆಟ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇಸ್ ಇಟ್ ರೈಟ್ ಡಾಕ್ಟರ್? ಯಾ ಮೋರ್ ದನ್ 1 ಬಿಲಿಯನ್ ಪ್ಲೇಟ್ಲೆಟ್ಸ್ ಪ್ರೊಡ್ಯೂಸ್ ಮಾಡ್ತಾರೆ. ಬಟ್ ವಾಟ್ ಹ್ಯಾಪನ್ಸ್ ಟು ಇಟ್ ಅಂತ, ಯಾಕಂದ್ರೆ ರೆಗ್ಯುಲರ್ ಆಗಿ ಲೆವೆಲ್ಸ್ ಚೆಕ್ ಮಾಡಿದಾಗ 1.5 ಇಂದ 4.5 ಲಕ್ಷ ಒಳಗೆ ಇರುತ್ತೆ. ಕರೆಕ್ಟ್. ಪ್ಲೇಟ್ಲೆಟ್ಸ್ ಹ್ಯಾವ್ ಎ ಲೈಫ್ ಸ್ಪ್ಯಾನ್ ಆಫ್ ಓನ್ಲಿ 7 to 10 days ಅಷ್ಟೇ. ಈಗ ರೆಡ್ ಸೆಲ್ ಗಾದ್ರೆ 120 days ಇರುತ್ತೆ. ಪ್ಲೇಟ್ಲೆಟ್ಸ್ ಹ್ಯಾವ್ ಎ ಲೈಫ್ ಸ್ಪ್ಯಾನ್ ಆಫ್ ಓನ್ಲಿ 7 to 10 days. ಸೊ ಪ್ಲೇಟ್ಲೆಟ್ಸ್, ಹೊಸ ಪ್ಲೇಟ್ಲೆಟ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ವಿತಿನ್ 7 days ಅದು ಮತ್ತೆ ಡಿಸ್ಟ್ರಾಯ್ ಆಗುತ್ತೆ ಸ್ಪ್ಲೀನ್ ಅಲ್ಲಿ, ಅಥವಾ ಆ ಲೈಫ್ ಸ್ಪ್ಯಾನ್ ಮುಗಿದೋಗ್ಬಿಟ್ಟು ಅದು ಪ್ಲೇಟ್ಲೆಟ್ಸ್ ವಿಲ್ ಡೈ. ಸೊ ದಟ್ ಈಸ್ ವೈ ನ್ಯೂ platelets will be produced at that rate. Okay. And spleen ಅಂತ ಒಂದು ಆರ್ಗನ್ ಇರುತ್ತೆ, ಲಿವರ್ ತರ ಸ್ಪ್ಲೀನ್ ಅಂತ ಒಂದು ಆರ್ಗನ್ ಇರುತ್ತೆ. ಅಲ್ಲಿ ಆಲ್ಮೋಸ್ಟ್ 1/5 to 1/7 of the platelets ಆರ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅದಕ್ಕೆ ಸ್ಪ್ಲೀನ್ ತೆಗೆದಾಗ ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿ ಬರುತ್ತೆ, ಅದು ಆಲ್ಮೋಸ್ಟ್ 20 to 30% ಜಾಸ್ತಿ ಬರುತ್ತೆ. ಅಲ್ಲೂ ಸ್ವಲ್ಪ ಸ್ಟೋರೇಜ್ ಆಗಿರುತ್ತೆ ಪ್ಲೇಟ್ಲೆಟ್ಸ್. ಓಕೆ ಡಾಕ್ಟರ್, ಎಕ್ಸ್ಟ್ರೀಮ್ಲಿ ಇನ್ಫಾರ್ಮೇಟಿವ್ ಆಗಿತ್ತು. ಯಾಕಂದರೆ ಪ್ಲೇಟ್ಲೆಟ್ಸ್ ಬಗ್ಗೆ ನಮಗೆ ಬಹಳ ಕಡಿಮೆ ಗೊತ್ತಿತ್ತು ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಸಾಕಷ್ಟು ತಿಳ್ಕೊಂಡ್ವಿ. ಒಬ್ಬ ಕಾಮನ್ ಮ್ಯಾನ್ ಎಷ್ಟು ತಿಳ್ಕೊಬೇಕೋ ಅಷ್ಟನ್ನು ನೀವು ತುಂಬ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಸಿಂಪಲ್ ಆಗಿ ವಿವರಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಫಾರ್ ಯುವರ್ ಟೈಮ್ ಆ್ಯಂಡ್ ಫಾರ್ ಆಲ್ ದ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.